ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರಿಗೆ ಬೆಡ್ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಡ್ ಇಲ್ಲ ಅಂತ ಹೇಳುವ ಸಮಸ್ಯೆ ಬರಬಾರದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ದೇನೆ. ಬೆಂಗಳೂರಲ್ಲಿ 2,000 ಬೆಡ್ ಇವೆ. ಸರ್ಕಾರದಿಂದ ರೆಫರ್ ಆಗಿ ಹೋಗುವ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು. ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತೇವೆ. ಖಾಸಗಿ ಆಸ್ಪತ್ರೆಗಳಲ್ಲಿಯೂ ನಿಗದಿತ ದರದೊಂದಿಗೆ ಚಿಕಿತ್ಸೆ ನೀಡುವ ಬಗ್ಗೆ ಈಗಾಗಲೇ ಆದೇಶ ಹೊರಡಿಸಿದ್ದೇವೆ ಅಂತ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನು ಬೆಡ್ಗಳು ಇಲ್ಲ ಅನ್ನೋದು ಗಮನಕ್ಕೆ ಬಂದಿದೆ. ನಾನು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀನಿ, ಮಾತಾಡಿದ್ದೀನಿ. ಈಗ ನಮ್ಮ ಇಲಾಖೆ ವತಿಯಿಂದ 2,000 ಬೆಡ್ಗಳು ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. 2,000 ಬೆಡ್ಗಳು ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿದ್ಧಪಡಿಸಲಾಗಿರುವಂತಹ 100 ಬೆಡ್ಗಳ ಕೋವಿಡ್ ವಾರ್ಡ್ ಪರಿಶೀಲನೆಯನ್ನು ಮಾಡಿದರು. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು ಗುರುವಾರದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದಾಗಿ ತಿಳಿಸಿದರು. ಇನ್ನು ಕೊರೋನಾ ಪೇಷೆಂಟ್ಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲ ಆದ್ಯತೆ, ರೋಗಿಗಳು ಇಷ್ಟಪಟ್ಟರಷ್ಟೇ ಖಾಸಗಿ ಆಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ದರ ನಿಗದಿ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಸರ್ಕಾರ ಕರೆತರುವ ರೋಗಿಗಳಿಗೆ ಮೀಸಲಾಗಿ ಇಡಬೇಕಾಗುತ್ತೆ. ಸರ್ಕಾರ ರೆಫರ್ ಮಾಡುವಂತಹ ರೋಗಿಗಳಿಗೆ ಸರ್ಕಾರ ನಿಗದಿ ಮಾಡಿರುವಂತಹ ದರ ಪಡೆಯಲೇಬೇಕು. ಇನ್ನು ಖಾಸಗಿ ಆಸ್ಪತ್ರೆಗೆ ನೇರವಾಗಿ ಹೋಗಿ ದಾಖಲಾಗುವಂತಹ ರೋಗಿಗಳಿಗೆ ಪ್ರತ್ಯೇಕ ದರ ನಿಗದಿ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟರು. ಸ್ವಲ್ಪ ತೊಂದರೆ ಆಗಿತ್ತು, ಅದನ್ನು ಸರಿಪಡಿಸುವಂತ ಕೆಲಸಗಳು ಮಾಡಿದಾರೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಊಟ ಕೊಡುವಂತ ವಿಚಾರದಲ್ಲಿ ಅದನ್ನು ವ್ಯತ್ಯಾಸ ಆಲ್ರೆಡಿ ಮುಖ್ಯಮಂತ್ರಿಗಳು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಕೂಡ ಮಾನಿಟರ್ ಮಾಡ್ತೀವಿ. ಆಕಸ್ಮಿಕವಾಗಿ ಯಾವುದಾದ್ರು ತೊಂದರೆ ಅದು ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಹಿಂದೆ ಸುಮಾರು ದಿನಗಳ ಕಾಲ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆಗಿದ್ರೂ ಕೊರೋನಾ ಸೋಂಕು ಕಡಿಮೆಯೇ ಆಗಲಿಲ್ಲ. ಕೊರೋನಾ ತಡೆಗೆ ಜನರು ಸಹಕಾರ ನೀಡಬೇಕು. ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ ಅಂತ ಹೇಳಿದ್ರು. ಲಾಕ್ಡೌನ್ ಮಾಡಿ ಎಂದ ಎಚ್ಡಿಕೆಗೆ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ಅವರು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ಲಾಕ್ಡೌನ್ ಮಾಡಿದ್ರೆ ನೌಕರರಿಗೆ ಸಂಬಳ ಹೇಗೆ ನೀಡಬೇಕು? ಪ್ರತಿ ತಿಂಗಳು 5 ರಿಂದ 6 ಸಾವಿರ ಕೋಟಿ ಸಂಬಳ ನೀಡಬೇಕಾಗುತ್ತೆ. ಅವರು ಜವಾಬ್ದಾರಿಯಿಂದ ಹೇಳಿಕೆಗಳನ್ನು ನೀಡಬೇಕು ಅಂತ ಹೇಳಿದ್ರು. ಸುಮಾರು ದಿನಗಳ ಕಾಲ ಲಾಕ್ಡೌನ್ ಆಗಿರ್ತಕ್ಕಂಥ ಲಾಕ್ಡೌನ್ ಆದ್ರೂ ಕೂಡ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ಜನರು ಕೂಡ ಸಹಕಾರ ಮಾಡಬೇಕಾಗುತ್ತೆ. ಜನಸ್ಪಂದನೆ ಆದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ವಿರೋಧ ಮಾಡೋಕ್ಕೋಸ್ಕರ ವಿರೋಧ ಮಾಡಬಾರ್ದು. ಅವರು ಅರ್ಥ ಮಾಡ್ಕೋಬೇಕು. 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪ್ರತಿ ತಿಂಗಳ 5-6 ಸಾವಿರ ಕೋಟಿ ಸಂಬಳನೇ ಕೊಡಬೇಕಾಗುತ್ತೆ. ಪ್ರತಿನಿತ್ಯ ಜನಜೀವನ. ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಗಳಲ್ಲಿ ಕೊರೋನಾ ವಾರಿಯರ್ಸ್ಗೂ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಕೊರೋನಾ ವಾರಿಯರ್ ಒಬ್ಬರು ತಮ್ಮ ಸಂಕಷ್ಟವನ್ನ ಬಿಚ್ಚಿಟ್ಟಿದ್ದಾರೆ. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಅನ್ನ ಕೊಟ್ರೆ ಸಾರು ಕೊಡಲ್ಲ. ಆರೋಗ್ಯ ಸಚಿವರೇ ಇತ್ತ ನೋಡಿ ಏನ್ ಮಾಡ್ತಿದ್ದೀರಿ ಅಂತ ವಿಡಿಯೋ ಮಾಡಿದ್ದಾರೆ. ನಮ್ಮನ್ನ ಉಳಿಸಿ, ಊಟ ಸಿಗದೆ ಉಪವಾಸ ಇದ್ದೀವಿ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ, ಸ್ಯಾನಿಟೈಸ್ ಮಾಡ್ತಾ ಇಲ್ಲ. ಪೊಲೀಸ್ ಕೆಲಸ ಮಾಡಿ ಸಮಾಜ ಸೇವೆ ಮಾಡಿ ಕೊರೋನಾ ಬಂತು. ಆದ್ರೆ ಆಸ್ಪತ್ರೆಯಲ್ಲಿ ಕಳೆದ 2 ದಿನಗಳಿಂದ ಅವ್ಯವಸ್ಥೆ ಹೆಚ್ಚಾಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್ ಹೇಳಿ. ಟೈಮಿಂಗ್ 9:30 ರಾಜೀವ್ ಗಾಂಧಿ ಹಾಸ್ಪಿಟಲ್ ನಾವೆಲ್ಲ ಕರೋನಾ ಪೇಷಂಟ್ಗಳು ನೋಡ್ರಿ, ಒಬ್ರು ಊಟಕ್ಕಿಲ್ಲದೆ ಪಾಪ ಸಾವು ಗೊತ್ತಿಲ್ಲದೆ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ಹೇಳ್ತಾರೆ ಎಲ್ಲ ಯೋಜನೆ ಕೊಟ್ಟಿವಿ ಏನು ಅಂತ. ಬಾತ್ರೂಮ್ ಅಲ್ಲಿ ಒಂದು ಜಗ್ಗು ಕೂಡ ಇಲ್ಲ. ಇಲ್ಲಿ ನಮಗೆ ಬಿಸಿಲು ವ್ಯವಸ್ಥೆ ಕೂಡ ಇಲ್ಲ. ನಮ್ಮನ್ನು ಯಾರು ಬಂದಿಲ್ಲ ಮಾತಾಡ್ಸೋದು ದಿಕ್ಕಿಲ್ಲ. ನಾವು 2 ದಿವಸ ಆಯ್ತು ಬಂದಿಲ್ಲಿ ಉಪವಾಸ ಸಾಕ್ತಿದ್ದೀವಿ. ನಮ್ಗೆ ಏನು ಇಲ್ಲ ಇಲ್ಲಿ ಇಲ್ಲ. ಡಾಕ್ಟರ್ಗಳು ನಮ್ಮನ್ನು ಯಾರು ಏನು ಕೇಳಿಲ್ಲ. ನೋಡ್ರಿ ಎಲ್ಲ ನಮ್ಮ ಇಲ್ಲಿ ಎಲ್ಲ ಸಾಯ್ತಾರೆ, ಉಪವಾಸ ಸಾಯ್ತಿದ್ದಾರೆ. ನಿನ್ನೆ 6 ಗಂಟೆಗೆ ಕೊಟ್ಟಿದ್ದು ಊಟ, ಮತ್ತೆ ಅದರಿಂದ ಇವರೆಗೂ ಯಾರು ನಮಗೆ ಊಟ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಯಾವ ವ್ಯವಸ್ಥೆ ಇಲ್ಲ. ದಯಮಾಡಿ ನಮ್ಮನ್ನು ಕಾಪಾಡಿ. ಎಲ್ಲ ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದಾರೆ ದಯಮಾಡಿ ನಮಗೆ ಕಾಪಾಡಿ. ಕರೋನಾದಲ್ಲಿ ಅರ್ಧ ಬೆಂದೋಗಿದ್ದೀವಿ. ಈಗ ನಮ್ಮನ್ನ ಇವ್ರು ಡಾಕ್ಟರ್ಗಳು ಸಾಯಿಸ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನಮ್ಮನ್ನು ಯಾರಾದ್ರೂ ಕಾಪಾಡಕ್ಕೆ ಸಹಾಯ. ಉತ್ತಮ ಚಿಕಿತ್ಸೆಯಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದ ಆಸ್ಪತ್ರೆಗಳು ಈಗ ರೋಗಿಗಳಿಂದ ಆರೋಪಕ್ಕೆ ಗುರಿಯಾಗಿವೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿಯಾಗಿ ಊಟ ತಿಂಡಿ ನೀಡ್ತಾ ಇಲ್ಲ ಎಂದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಮಾರು 16 ರೋಗಿಗಳು 4 ಗಂಟೆಯಾದರೂ ಊಟ ನೀರು ಕೊಟ್ಟಿಲ್ಲ ಅಂತ ಆಸ್ಪತ್ರೆ ಕಾರಿಡಾರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಊಟ ನೀರು ಕೊಡಿ ಅಂತ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ ಅಂಗಲಾಚ್ತಾ ಇರೋ ದೃಶ್ಯಗಳನ್ನ ಖುದ್ದು ರೋಗಿಗಳು ಸೆರೆ ಹಿಡಿದು ರವಾನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ನಾವು ಸಾಯ್ತಾ ಇದ್ದೇವೆ, ದಯಮಾಡಿ ಸಹಾಯ ಮಾಡಿ, ಇಲ್ವೇ ನಮ್ಮನ್ನ ಮನೆಗೆ ಕಳುಹಿಸಿಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇಷ್ಟು ಜನ ನಿಲ್ಕೊಂಡಿದ್ದಾರೆ ಅಂತ. ಎಲ್ಲ ವಿಡಿಯೋ ಮಾಡೋ ಎಷ್ಟು ಜನ ಇದ್ದಾರೆ, ಇಷ್ಟು ಜನ ನಿಲ್ಕೊಂಡಿದ್ದಾರೆ ಅಂತ. ತೋರ್ಸು, ಬೀಗ ಹಾಕಿರ್ತಾರೆ, ತೋರ್ಸು, ಬೀಗ ಹಾಕ್ತಾರೆ. ಇಷ್ಟು ಜನ ನಿಲ್ಕೊಂಡಿದ್ದಾರೆ. ನೋಡಿ, ಇಷ್ಟು ಜನ ಊಟ ಏನಾದ್ರು ನಿಲ್ಕೊಂಡಿದ್ದಾರೆ. ನೋಡಿ ಊಟ ನೋಡಿ, ಊಟ ಇದೆ ನೋಡಿ, ಹೆಂಗಿದೆ ರೊಟ್ಟಿ ಎಲ್ಲ ಗಟ್ಟಿಯಾಗಿದೆ ಎಲ್ಲ. ಇನ್ನು ಬೆಂಗಳೂರಿನಂತೆ ಮಂಗಳೂರಿನ ವೆನ್ಲಾ ಕೋವಿಡ್ ಆಸ್ಪತ್ರೆಯಲ್ಲೂ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ವೆನ್ಲಾ ಕೋವಿಡ್ ಆಸ್ಪತ್ರೆ ವಿರುದ್ಧ ರೋಗಿಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವ್ಯಾಲಿಡಿಟಿ ಮುಗಿದಿರುವಂತಹ ಔಷಧಿ ಕೊಡ್ತಾ ಇದ್ದಾರೆ, ಕುಡಿಯೋಕೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ, ಬೇಕಾಬಿಟ್ಟಿ ಚಹಾ ತಿಂಡಿ ಕೊಡ್ತಾರೆ ಅಂತ ರೋಗಿಗಳು ಆರೋಪವನ್ನ ಮಾಡಿದ್ದಾರೆ. ಬಾತ್ರೂಮ್ಗಳಲ್ಲಿ ಅಲ್ಲಲ್ಲಿ ಬಳಸಿಟ್ಟ ಮಾಸ್ಕ್ ಗಳನ್ನ ಹಾಕ್ತಾರೆ, ಇಲ್ಲಿ ಯಾರು ಕೂಡ ಭದ್ರತಾ ಸಿಬ್ಬಂದಿಗಳು ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲಾ ರೋಗಿಗಳು ಒಂದೇ ಕಡೆ ಇರ್ತಾರೆ, ಇದರಿಂದ ಬೇಗ ಗುಣಮುಖವಾಗೋಕೆ ಅಸಾಧ್ಯ, ನಮ್ಮನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸಿ ಅಂತ ರೋಗಿಯೊಬ್ಬ ವಿಡಿಯೋ ಮಾಡಿದ್ದಾರೆ. ರಾಜ್ಯದ ಕೋವಿಡ್ ಆಸ್ಪತ್ರೆಗಳಿಗೆ ಸೋಂಕಿತರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಊಟ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಎಂದು ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೋವಿಡ್ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಬಿಎಸ್ವೈ ದೂರವಾಣಿ ಮೂಲಕ ಸೂಚನೆಯನ್ನ ನೀಡಿದ್ದು, ಪ್ರತಿ ಆಸ್ಪತ್ರೆಗಳಿಗೆ ಪ್ರತಿದಿನ ಅಧಿಕಾರಿಗಳು ಭೇಟಿ ನೀಡಿ ಆಹಾರ ವ್ಯವಸ್ಥೆ, ಚಿಕಿತ್ಸಾ ವ್ಯವಸ್ಥೆ ಮತ್ತು ಇತರ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಪರಿಶೀಲಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇದೀಗ ಕೊರೋನಾ ಸಮುದಾಯವಾಗಿ ಹರಡಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಈ ಬಗ್ಗೆ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರಾಗಿರುವಂತಹ ಡಾಕ್ಟರ್ ಸಿಆರ್ ಮಂಜುನಾಥ್ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದು, ಹೊಸ ವೈರಾಣು ಬಂದಾಗ ಸ್ವಾಭಾವಿಕವಾಗಿ ಕಮ್ಯುನಿಟಿ ಸ್ಪ್ರೆಡ್ ಆಗೇ ಆಗುತ್ತೆ. ಕೊರೋನಾ ಹೊಸ ವೈರಸ್ ಆಗಿರೋದ್ರಿಂದ ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ದಾರೆ. ಒಮ್ಮೆ ಸೋಂಕು ವಿಪರೀತವಾಗಿ ಏರಿಕೆ ಆದ್ಮೇಲಷ್ಟೇ ಸೋಂಕು ಕಡಿಮೆ ಆಗೋದು. ಟ್ರಾವೆಲ್ ಹಿಸ್ಟ್ರಿ ಇಲ್ಲದವರು, ಸೋಂಕಿನ ಮೂಲ ಪತ್ತೆ ಆಗದೇ ಇರೋರಲ್ಲೂ ಕೂಡ ಸೋಂಕು ಕಂಡು ಬರ್ತಾ ಇದೆ. ಹೊಸ ವೈರಸ್ ಬಂದಾಗ ಅದು 6 ತಿಂಗಳವರೆಗೆ ತನ್ನ ಪ್ರಭಾವವನ್ನು ಹೊಂದಿರುತ್ತೆ. ನಾವೀಗ 4 ತಿಂಗಳು ಮುಗಿಸಿದೀವಿ, ಇನ್ನು 2 ತಿಂಗಳವರೆಗೆ ಹೀಗೆ ಪರಿಸ್ಥಿತಿ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈಗ 1 ರಿಂದ 3 ಅಡಿ ಇರೋ ಸಾಮಾಜಿಕ ಅಂತರವನ್ನ 6 ಅಡಿ ಮಾಡಬೇಕು. ಕೆಮ್ಮು, ಜ್ವರ, ಮೈಕೈ ನೋವು, ತಲೆನೋವು ನಿರ್ಲಕ್ಷ್ಯ ಮಾಡಬಾರದು ಅಂತ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ, ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದು ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದು ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರಲಿಕ್ಕೆ ಶುರುವಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ದರ ನಿಗದಿಪಡಿಸಲಾಗಿದೆ. ದರ ನಿಗದಿ ಪಟ್ಟಿಗೆ ಸಿಎಂ ಅಂಕಿತ ಹಾಕಿದ್ದಾರೆ. ಕೊರೋನಾ ಸೋಂಕು ವಿರುದ್ಧದ ಹೋರಾಟಕ್ಕೆ ಖಾಸಗಿ ಆಸ್ಪತ್ರೆಗಳು ಇಂದಿನಿಂದ ಅಖಾಡಕ್ಕೆ ಇಳಿಯಲಿದ್ದು, ಚಿಕಿತ್ಸಾ ದರ ಫಿಕ್ಸ್ ಮಾಡಲಾಗಿದೆ. ಚಿಕಿತ್ಸೆಗೆ ದರ ನಿಗದಿಗೆ PHANA ಹಾಗೂ IMA ಒಪ್ಪಿಗೆ ಸೂಚಿಸಿದೆ. ಸರ್ಕಾರಿ ಆಸ್ಪತ್ರೆಗಳಿಂದ ಬರುವ ಸ್ವಾಬ್ ಟೆಸ್ಟ್ಗೆ 2,600 ರೂಪಾಯಿ, ಜನರಲ್ ವಾರ್ಡ್ನಲ್ಲಿ ಕೊರೋನಾ ರೋಗಿಯ 1 ದಿನದ ಚಿಕಿತ್ಸೆಗೆ 5,200 ರೂಪಾಯಿ, ಜನರಲ್ ವಾರ್ಡ್ ವಿತ್ ಆಕ್ಸಿಜನ್ 1 ದಿನಕ್ಕೆ 7,500 ರೂಪಾಯಿ, ಐಸೋಲೇಷನ್ ವಾರ್ಡ್ 1 ದಿನಕ್ಕೆ 8,500 ರೂಪಾಯಿ, ಐಸಿಯು ವಿತ್ ವೆಂಟಿಲೇಟರ್ 12,000 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗುವವರಿಗೂ ದರ ಫಿಕ್ಸ್ ಮಾಡಲಾಗಿದೆ. ನೇರವಾಗಿ ಆಸ್ಪತ್ರೆಗೆ ಹೋದವರಿಗೆ ಜನರಲ್ ವಾರ್ಡ್ಗೆ 10,000, HDUಗೆ 12,000, ಐಸೋಲೇಷನ್ ವಾರ್ಡ್ಗೆ 15,000 ಹಾಗೂ ವೆಂಟಿಲೇಟರ್ ಸಹಿತ ಐಸೋಲೇಷನ್ ವಾರ್ಡ್ಗೆ 25,000 ಫಿಕ್ಸ್ ಮಾಡಲಾಗಿದೆ. ಇನ್ನು ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಸಜ್ಜಾಗಿವೆ. ರಾಜ್ಯದಲ್ಲಿ ಒಟ್ಟು 510 ಖಾಸಗಿ ಆಸ್ಪತ್ರೆಗಳನ್ನು ಕೊರೋನಾ ರೋಗಿಗಳ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಗುರುತಿಸಿದೆ. ಬೆಂಗಳೂರಿನ 50 ಆಸ್ಪತ್ರೆಗಳು ಈ ಪಟ್ಟಿಯಲ್ಲಿದ್ದು, ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ವಾರ್ಡ್ ರೆಡಿಯಾಗಿದೆ. ಕಿಮ್ಸ್ ಆಸ್ಪತ್ರೆಯ ಒಂದಿಡೀ ಫ್ಲೋರ್ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಮೀಸಲಿಡಲಾಗಿದ್ದು, ಬಿ ಬ್ಲಾಕ್ನ 5ನೇ ಮಹಡಿಯಲ್ಲಿ ಕೊರೋನಾ ವಾರ್ಡ್ನಲ್ಲಿ 30 ಹಾಸಿಗೆಗಳು ಮೀಸಲು ಇಡಲಾಗಿದೆ. ಇದರೊಂದಿಗೆ 7 ವೆಂಟಿಲೇಟರ್ ಕೂಡ ಕೊರೋನಾ ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಕೊರೋನಾ ವಾರ್ಡ್ಗಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ. ಇನ್ನು ಎಲ್ಲಾ ಕೊರೋನಾ ರೋಗಿಗಳು ಖಾಸಗಿ ಆಸ್ಪತ್ರೆಗೆ ಹೋಗುವಂತಿಲ್ಲ. ನಿಮ್ಗೆ ಇಷ್ಟ ಬಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ಪಡೆಯೋದಕ್ಕೆ ಸರ್ಕಾರಿ ನೋಡಲ್ ಅಧಿಕಾರಿ ಅಥವಾ ಜಿಲ್ಲಾ ಆರೋಗ್ಯ ಅಧಿಕಾರಿ ರೆಫರ್ ಮಾಡಿದ್ರೆ ಮಾತ್ರ ಖಾಸಗಿ ಆಸ್ಪತ್ರೆಗೆ ನಿಮ್ಮನ್ನ ರವಾನೆ ಮಾಡಲಾಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಫುಲ್ ಆದ್ಮೇಲಷ್ಟೇ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಅನುಮತಿ ಸಿಗದು.
ನಿನ್ನೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನೆಯ ಅಡುಗೆ ಕೆಲಸದವನಿಗೆ ಕೊರೋನಾ ತಗುಲಿತು. ಬಳಿಕ ಅವರ 82 ವರ್ಷದ ತಂದೆಗೂ ಕೊರೋನಾ ಇರೋದು ದೃಢಪಟ್ಟಿತ್ತು. ಈಗ ಸುಧಾಕರ್ ಅವರ ಹೆಂಡತಿ ಮತ್ತು ಮಗಳಿಗೂ ಕೊರೋನಾ ತಗುಲಿರುವುದು ಖಚಿತವಾಗಿದೆ. ಸಚಿವ ಸುಧಾಕರ್ ಅವರೇ ಟ್ವೀಟ್ ಮಾಡಿ ತನ್ನ ಹೆಂಡತಿ ಹಾಗೂ ಮಗಳಿಗೂ ಕೊರೋನಾ ಇರುವುದನ್ನು ದೃಢಪಡಿಸಿದ್ದಾರೆ. ನಿನ್ನೆ ಸುಧಾಕರ್ ಮನೆ ಕೆಲಸದವನಿಗೆ ಕೊರೋನಾ ಸೋಂಕು ಇದೆ ಎಂದು ಗೊತ್ತಾದ ತಕ್ಷಣ ಸಚಿವರ ಕುಟುಂಬ ಸದಸ್ಯರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ವರದಿ ಬಂದ ಬಳಿಕ ಸುಧಾಕರ್ ತಂದೆಗೆ ಕೊರೋನಾ ಪಾಸಿಟಿವ್ ಇರುವುದು ಖಚಿತವಾಗಿತ್ತು. ಅವರನ್ನ ನಿಗದಿತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದ ಕುಟುಂಬ ಸದಸ್ಯರ ವರದಿಯೂ ಸಹ ಬಂದಿದ್ದು ಸುಧಾಕರ್ ಹೆಂಡತಿ ಮತ್ತು 13 ವರ್ಷದ ಮಗಳಿಗೆ ಕೊರೋನಾ ಸೋಂಕು ಹರಡಿದೆ. ಸದ್ಯ ಸಚಿವ ಸುಧಾಕರ್ ಮತ್ತವರ 2 ಗಂಡು ಮಕ್ಕಳ ವರದಿ ನೆಗೆಟಿವ್ ಬಂದಿದ್ದು ಕೊರೋನಾದಿಂದ ಪಾರಾಗಿದ್ದಾರೆ. ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನೆಯಲ್ಲಿ ಕೊರೋನಾ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೋವಿಡ್-19 ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡುವುದಕ್ಕೆ ಸಿಎಂ ಬಿಎಸ್ವೈ ಚಿಂತನೆ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಾತ್ಕಾಲಿಕವಾಗಿ ಕೋವಿಡ್-19 ಉಸ್ತುವಾರಿ ಬದಲಾವಣೆಗೆ ಸಿಎಂ ಬಿಎಸ್ವೈ ಚಿಂತನೆಯನ್ನ ಮಾಡಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ಅವರಿಂದ ಹೆಚ್ಚಿನ ಸಮಯವನ್ನ ನಿರೀಕ್ಷೆ ಮಾಡೋದು ಸರಿಯಲ್ಲ. ಸುಧಾಕರ್ಗೂ ವೈಯಕ್ತಿಕವಾದ ಜೀವನವಿದೆ. ಸದ್ಯ ಅವರ ಕುಟುಂಬದ 3 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸುಧಾಕರ್ ಸದ್ಯ ಅವರ ಕುಟುಂಬಸ್ಥರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಕೋವಿಡ್-19 ಬೆಂಗಳೂರು ಉಸ್ತುವಾರಿಯನ್ನ ತಾತ್ಕಾಲಿಕವಾಗಿ ಬದಲಾಯಿಸಲು ಸಿಎಂ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಧಾಕರ್ ಅವರಿಗೆ ಇಲಾಖೆ ವತಿಯಿಂದ ಸರ್ಕಾರದ ವತಿಯಿಂದ ಧೈರ್ಯ ತುಂಬುವಂತ ಕೆಲಸ ಆಗಬೇಕು. ಹೀಗಾಗಿ ಅವರ ಬಳಿ ಇರುವಂತಹ ಕೋವಿಡ್-19 ಉಸ್ತುವಾರಿಯನ್ನ ಬದಲಾಯಿಸುವ ಬಗ್ಗೆ ಸಿಎಂ ಚಿಂತನೆಯನ್ನ ಮಾಡಿದಾರಂತೆ. ರಾಜಧಾನಿಯಲ್ಲಿ ಕೊರೋನಾ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹೇಗೆ ಮಾಡುವುದು ಎಂಬ ಚಿಂತೆ ಸಿಎಂ ಬಿಎಸ್ವೈ ಅವರನ್ನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಸಚಿವ ಸುರೇಶ್ ಕುಮಾರ್ಗೆ ಕರೆ ಮಾಡಿ ಕೂಡಲೇ ಬಂದು ಭೇಟಿಯಾಗುವಂತೆಯೂ ತಿಳಿಸಿದ್ದಾರೆ. ಜೂನ್ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೊರೋನಾ ಸೋಂಕು ಮಕ್ಕಳಿಗೆ ಬರಬಾರದು, ಯಾರೂ ಕೂಡ ನಿರ್ಲಕ್ಷ್ಯ ವಹಿಸಬಾರದು. ಈಗಾಗಲೇ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ಕೊರೋನಾ ಸೋಂಕಿನಿಂದ ಕಂಗೆಟ್ಟಿದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ ಅಂತ ಸುರೇಶ್ ಕುಮಾರ್ಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಇದೇ ಜೂನ್ 25ರಿಂದ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸೋಕೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವಂತಹ ಕುಮಾರಸ್ವಾಮಿ, ಗುರುವಾರದಿಂದ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ತಕ್ಷಣವೇ ಹಿಂದೆ ಸರಿಬೇಕು. ಪರೀಕ್ಷೆ ನಡೆಸಲೇಬೇಕು ಅಂತಾದರೆ ಅಕ್ಟೋಬರ್ ತಿಂಗಳವರೆಗೆ ಕಾಯ್ದು ಆಮೇಲೆ ನಡೆಸಲಿ. ಸುಮಾರು 8 ಲಕ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು, ಪೋಷಕರು ಹಾಗೆಯೇ ಪರೀಕ್ಷಾ ಸಿಬ್ಬಂದಿ ಸೇರಿದಂತೆ 24 ಲಕ್ಷ ಮಂದಿಯ ಜೀವ ಮತ್ತು ಭವಿಷ್ಯದೊಂದಿಗೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ನೆರೆಯ ತೆಲಂಗಾಣ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಪಡಿಸಿ ಉತ್ತೀರ್ಣಗೊಳಿಸಲಾಗಿದೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದು. ಪರೀಕ್ಷೆಗಳನ್ನು ನಡೆಸಲೇಬೇಕು ಅಂತಿದ್ರೆ ಅಕ್ಟೋಬರ್ ತಿಂಗಳವರೆಗೆ ಕಾಯಲಿ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಾನೇ 5 ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಆದರೆ ಸೀಲ್ ಡೌನ್ಗೆ ಮಾತ್ರ ಜನ ಕ್ಯಾರೆ ಅಂತಿಲ್ಲ. ಸಾಮಾಜಿಕ ಅಂತರ ಮರೆತು ಮಾಸ್ಕ್ ಇಲ್ಲದೆ ಓಡಾಡ್ತಾ ಇದ್ದಾರೆ. ಕಲಾಸಿಪಾಳ್ಯದಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ನೋ ಯೂಸ್. ಜನ ಬ್ಯಾರಿಕೇಡ್ ಜಂಪ್ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ಸೋಂಕಿತ ವಾರ್ಡ್ಗಳಲ್ಲಿ ಯಾವುದೇ ಅನೌನ್ಸ್ ಮಾಡದೆ ಬಿಬಿಎಂಪಿ ಸಿಬ್ಬಂದಿ ತಮ್ಮ ಪಾಡಕ್ಕೆ ತಾವಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲೂ ಲಾಕ್ಡೌನ್ ಆಗಲಿ ಸೀಲ್ ಡೌನ್ ಆಗಿದೆ ಅನ್ನೋ ಸನ್ನಿವೇಶ ಯಾವುದೂ ಕಾಣಿಸ್ತಾ ಇರಲಿಲ್ಲ. ಮಾರ್ಕೆಟ್ನಲ್ಲಿ ಗ್ರಾಹಕರಿಗಿಂತ ವ್ಯಾಪಾರಿಗಳೇ ಹೆಚ್ಚು ಆಗಮಿಸಿದ್ರು. ಪೊಲೀಸರಾಗ್ಲಿ ಬಿಬಿಎಂಪಿ ಸಿಬ್ಬಂದಿ ವ್ಯಾಪಾರಿಗಳನ್ನ ತಡೆಯೋ ಪ್ರಯತ್ನವನ್ನ ಮಾಡಲಿಲ್ಲ. ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದ್ರು ಬಿಬಿಎಂಪಿ ಹಾಗೇನೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಪಾಸಿಟಿವ್ ಬಂದಂತಹ ಠಾಣೆಗೆ ಭೇಟಿಯೂ ನೀಡದೆ ಸೀಲ್ ಡೌನ್ ಕೂಡ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ತಿಲಕ್ ನಗರ ಠಾಣೆಯಲ್ಲಿ ಆರೋಪಿಗೆ ಪಾಸಿಟಿವ್ ಆಗಿ 2 ದಿನ ಆಗ್ತಾ ಇದೆ. ಆದರೆ ಇದುವರೆಗೂ ಬಿಬಿಎಂಪಿ ಹಾಗೇನೆ ಆರೋಗ್ಯ ಅಧಿಕಾರಿಗಳು ಠಾಣೆಗೆ ಭೇಟಿ ಕೊಟ್ಟಿಲ್ಲ. ಯಾರೆಲ್ಲ ಆರೋಪಿ ಸಂಪರ್ಕದಲ್ಲಿ ಇದ್ರು ಅಂತಾನೂ ಲಿಸ್ಟ್ ಕೂಡ ಮಾಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳಿಗೆ ಕಾದು ಕೊನೆಗೆ ಠಾಣೆಯ ಪೊಲೀಸರೇ ಸ್ಟೇಷನ್ಗೆ ಬೀಗ ಹಾಕಿದ್ದಾರೆ. ಇನ್ನು ಸ್ವಯಂ ಪ್ರೇರಿತರಾಗಿ 15 ಪೊಲೀಸರು ತಾವೇ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಆರೋಪಿಯೊಬ್ಬನ ಸೋಂಕಿನಿಂದ ಪೊಲೀಸರಿಗೆ ಸೋಂಕು ಹರಡಿತ್ತು. ಆದರೆ ಪೊಲೀಸರ ಮಾಹಿತಿ ಪ್ರಕಾರ ಆರೋಪಿ ಓರ್ವ ಯುವತಿಯ ಜೊತೆಗೆ ಇದ್ದಂತೆ. ಆದರೆ ಆರೋಪಿ ಜೊತೆ ಇದ್ದಂತ ಯುವತಿ ಯಾರು, ಎಲ್ಲಿದ್ದಾಳೆ ಆಕೆ ಈಗ, ಯಾರೆಲ್ಲ ಸಂಪರ್ಕದಲ್ಲಿ ಆರೋಪಿ ಇದ್ದ, ಆತನಿಂದ ಎಷ್ಟು ಜನರಿಗೆ ಸೋಂಕು ಬಂದಿದೆ ಎಂಬುದು ಇದುವರೆಗೂ ಪತ್ತೆ ಆಗಿಲ್ಲ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಸರ್ಕಾರವೇನು ತುಗಲಕ್ ಸರ್ಕಾರ ಅಲ್ಲ. ಲಾಕ್ಡೌನ್ ಬೇಕು ಅಂದಾಗ ಹಾಕೋದು, ಬೇಡ ಅಂದಾಗ ಬಿಡುವುದು ಮಾಡಕ್ಕಾಗಲ್ಲ. ತಜ್ಞರ ಜೊತೆ ಚರ್ಚೆ ನಡೀತಾನೆ ಇದೆ. ಸಭೆಗಳನ್ನ ಮಾಡ್ತಾನೆ ಇದ್ದೀವಿ. ನುರಿತ ತಜ್ಞರ ಜೊತೆ ವರದಿ ಪಡೆದು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ನಗರದ ಕೆಲ ಭಾಗಗಳಲ್ಲಿ ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿದೆ. ಜನರಿಗೆ ಅನುಕೂಲವಾಗುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು. ಈ ಸರ್ಕಾರ ಏನು ತೊಗಲಕ್ ಸರ್ಕಾರ ಅಲ್ಲ. ಬೇಕೋ ಮನ್ಸಿಗೆ ಬಂದಿದ್ದು ಮಾಡೋ ಅಂಥದ್ದಕ್ಕೆ ಸರ್ಕಾರದ ನೀತಿ ನಿಯಮ ಇದೆ. ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ರಾಜ್ಯ ಸರ್ಕಾರದ
ಕಾರ್ಯ ವೈಖರಿಯ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ, ಮತ್ತು ಡೈರೆಕ್ಷನ್ಸ್ ಬರ್ತಾ ಇದೆ. ನಮ್ಮದೇ ಆದಂಥ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ. ಪ್ರತಿದಿನ ಸೀನಿಯರ್ಸ್ ಮಂತ್ರಿಗಳು CM ಮನೆಯಲ್ಲಿ ನಾವು ಪ್ರತಿದಿನ ಸೇರ್ತಾ ಇದ್ದೀರಿ. ಲಾಕ್ಡೌನ್ ಹಾಕೋದು ಬೇಡ ಅಂದಾಗ ತೆಗೆಯೋದು ಈ ಥರ ಮಾಡೋಕ್ಕಾಗಲ್ಲ. ಇದಕ್ಕೆ ಆದಂಥ ಒಂದು ಕಮಿಟಿ ಇದೆ. ಆ ಕಮಿಟಿ ರಿಪೋರ್ಟ್ ತಜ್ಞರು ಏನು ಕೊಡ್ತಾರೆ ಅದ್ರ ಪ್ರಕಾರ ಸರ್ಕಾರ ನಡೆಯುತ್ತೆ. ಸೋಂಕಿತ ಪ್ರದೇಶಗಳಲ್ಲಿ ಲಾಕ್ಡೌನ್ ಪಾಲನೆಯಾಗದ ಬಗ್ಗೆ ಮೇಯರ್ ಗೌತಮ್ ಕುಮಾರ್ ಜೈನ್ ಪ್ರತಿಕ್ರಿಯೆ ನೀಡಿದರು. ಸೀಲ್ ಡೌನ್ ಪ್ರದೇಶಗಳಲ್ಲಿ ಸರಿಯಾಗಿ ನಿಯಮ ಪಾಲನೆ ಆಗದೇ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಖುದ್ದು ಸೀಲ್ ಡೌನ್ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಈ ರೀತಿ ಘಟನೆ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುತ್ತೆ. ರೈತರು ಮಾಹಿತಿ ಇಲ್ಲದೆ ರಾತ್ರಿ ಬಂದ್ಬಿಟ್ಟಿದ್ದಾರೆ, ಅವರಿಗೆ ಸೀಲ್ ಡೌನ್ ಬಗ್ಗೆ ಮಾಹಿತಿ ಕೊಟ್ಟು ಕಳಿಸಲಾಗಿದೆ. ಸಂಜೆ ಎಲ್ಲಾ ಕಾರ್ಪೊರೇಟರ್ಗಳ ಸಭೆಯನ್ನು ಕರೆದಿದ್ದೀನಿ, ಅವರ ಅಭಿಪ್ರಾಯ ಪಡೆದು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಮೇಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ಸಾಹೇಬ್ರು ಹೇಳಿದ ಮೇಲೆ ನಿನ್ನೆ ಸಾಯಂಕಾಲ ಆಯುಕ್ತರು ಅದನ್ನ ಆದೇಶ ಹೊರಡಿಸಿದ್ದಾರೆ. ಆದೇಶದ ಮುಖಾಂತರ ನಮ್ಮ ಜಾಯಿಂಟ್ ಕಮಿಷನರು ಎಲ್ಲರೂ, ನಾನೇ ಸ್ವತಃ ಬೆಳಗ್ಗೆ 7:15 ಮಾಧ್ಯಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟ ಜನ ಸೇರಿದ್ರು. ನೋಡಿ, ಮಾಹಿತಿ ಕೊಡೋದ್ರಲ್ಲಿ ತಡ ಆಗಿದೆ, ಅದು ನಾನು ಒಪ್ಕೊತಾ ಇದ್ದೀನಿ. ನಮ್ಮ ಅಧಿಕಾರಿಗಳು ಮಾರ್ಷಲ್ಸು ಬೆಳಗ್ಗೆ ಬಂದು ಅವ್ರಿಗೆ ಮಾಹಿತಿ ಕೊಡಬೇಕಾಗಿತ್ತು, ಆ ಮಾಹಿತಿ ಕೊಟ್ಟಿದ್ದಿಲ್ಲ. ಆ ನಿಟ್ಟಿನಲ್ಲಿ ಇವಾಗ ನಾವು ಸ್ವತಃ ಬಂದು, ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ, ಡೆಪ್ಟಿ ಮೇಯರು ಇದ್ದಾರೆ, ನಾವೇ ಸ್ವತಃ ಬಂದು ಎಲ್ಲ ಸೀಲ್ ಡೌನ್ ಏನು ಪ್ರಕ್ರಿಯೆ ನಡೆದಿದೆ ಅದನ್ನು ನಾವೇ ವೀಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಮತ್ತೆ 4 ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ವಂಚನೆ ಪ್ರಕರಣದ ಆರೋಪಿಯಿಂದ 4 ಪೊಲೀಸರಿಗೆ ಕೊರೋನಾ ಹರಡಿದ್ದು, 2 ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ 2 ಪೇದೆಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಆರೋಪಿಯ ಸಂಪರ್ಕದಲ್ಲಿದ್ದ 11 ಜನರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಅದರಲ್ಲಿ ಸದ್ಯ 4 ಪಾಸಿಟಿವ್ ಆಗಿದ್ದು, ಉಳಿದವರಿಗೆ ಟೆನ್ಷನ್ ಶುರುವಾಗಿದೆ. ಇನ್ನು 7 ಜನ ಪೊಲೀಸರ ವರದಿ ಬಾಕಿ ಇದ್ದು, ಇನ್ನು ಎಷ್ಟು ಜನಕ್ಕೆ ಸೋಂಕು ತಗುಲುತ್ತೋ ಅನ್ನೋ ಭಯದಲ್ಲಿ ಪೊಲೀಸರಿದ್ದಾರೆ. ಮಾರತ್ಹಳ್ಳಿ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲು ಬಿಬಿಎಂಪಿ ಮುಂದಾಗಿದೆ. ವಿಕಾಸಸೌಧ ಆಯಿತು, ವಿಧಾನಸೌಧ ಆಯಿತು, ಸಿಎಂ ಗೃಹ ಕಚೇರಿ ಆಯಿತು, ಸಚಿವರ ನಿವಾಸಕ್ಕೂ ಕೊರೋನಾ ಎಂಟ್ರಿ ಕೊಟ್ಟಾಯಿತು. ಈಗ ಶಾಸಕರ ಭವನಕ್ಕೆ ಕೊರೋನಾ ಭಯ ಕಾಡ್ತಾ ಇದೆ. ಶಾಸಕರು, ಸಚಿವರ, ಅಧಿಕಾರಿಗಳ ಕಾರ್ ತೊಳೆಯುವಂತ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದ್ದು, ಶಾಸಕರ ಭವನದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಶಾಸಕರ ಭವನದ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಿಸುವಂತ ಸಾಧ್ಯತೆ ಇದೆ. ಸೋಂಕಿತನ ಟ್ರಾವೆಲ್ ಹಿಸ್ಟ್ರಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದು, ಯಾರೊಂದಿಗೆ ಪ್ರಾಥಮಿಕ ಹಾಗೇನೆ ದ್ವಿತೀಯ ಸಂಪರ್ಕ ಹೊಂದಿದ್ದ ಅಂತ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಾಂಗ್ರೆಸ್ ಪ್ರತಿಜ್ಞಾ ದಿನದ ಪೂರ್ವಭಾವಿ ಸಭೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದ್ದು 150 ಜನಕ್ಕೆ ಮಾತ್ರ. ಆದರೆ ಕಾಂಗ್ರೆಸ್ ಸಭೆಯಲ್ಲಿ ಸೇರಿದ್ದು 300ಕ್ಕೂ ಹೆಚ್ಚು ಜನರು. ಜುಲೈ 2ಕ್ಕೆ ನಿಗದಿಯಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರ ಪ್ರತಿಜ್ಞಾ ದಿನ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ ನೂತನ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ, ರಾಮಲಿಂಗಾರೆಡ್ಡಿ ಸೇರಿದಂತೆ ಶಾಸಕರು ಭಾಗವಹಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಸ್ಕ್ ಧರಿಸದೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ರು. ಈ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನೂಕುನುಗ್ಗಲು ಉಂಟಾಯಿತು. ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆ ಉದ್ದೇಶಿಸಿ ಮಾತನಾಡಿದ ಸೋನಿಯಾ ಗಾಂಧಿ, ಸದ್ಯ ದೇಶ ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ನರೇಂದ್ರ ಮೋದಿ ಸರ್ಕಾರದ ಆಡಳಿತ ವೈಖರಿಯೇ ಕಾರಣ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಚೀನಾದೊಂದಿಗೆ ಗಡಿಯಲ್ಲಿ ಬಿಕ್ಕಟ್ಟು ಆರಂಭ ಆಗಿದೆ. ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಸಮರ್ಥವಾಗಿ ನಿಭಾಯಿಸುತ್ತೆ ಮತ್ತು ದೇಶದ ಸಮಗ್ರತೆ ಕಾಪಾಡುತ್ತೆ ಎಂದು ಆಶಿಸುತ್ತೇನೆ ಅಂತ ಹೇಳಿದರು. ಲಾಕ್ಡೌನ್ ಮತ್ತು ಕೊರೋನಾ ಕಷ್ಟಕ್ಕೆಂದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಆರ್ಥಿಕ ಪ್ಯಾಕೇಜ್ನಲ್ಲಿ ಏನೇನೂ ಇಲ್ಲ. ಜನರ ಕೈಗೆ ಹಣ ನೀಡಬೇಕಾಗಿತ್ತು. ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ನೆರವಾಗಬೇಕಾಗಿತ್ತು. ಬೇಡಿಕೆ ಹೆಚ್ಚಿಸುವ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಯಾವ ರೀತಿಯಲ್ಲೂ ಉಪಯೋಗಕ್ಕೆ ಬಾರದ ನಾಮಕಾವಸ್ಥೆ ಪ್ಯಾಕೇಜ್ ಮಾಡಲಾಗಿದೆ ಅಂತ ಆರೋಪಿಸಿದರು. ಪೂರ್ವ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿನ ಭಾರತೀಯ ಸೈನಿಕರ ಮೇಲೆ ಚೀನಾ ನಡೆಸಿದ ದಾಳಿ ಪೂರ್ವಭಾವಿ ದಾಳಿ ಅಂತ ಅಮೆರಿಕ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಉದ್ದೇಶಪೂರ್ವಕವಾಗಿ ಭಾರತದ ಯೋಧರ ಮೇಲೆ ದಾಳಿ ನಡೆಸುವಂತೆ ತನ್ನ ದೇಶದ ಸೈನಿಕರಿಗೆ ಚೀನಾ ಅನುಮತಿ ನೀಡಿದ ಪರಿಣಾಮ ಈ ಹಿಂಸಾಚಾರ ಸಂಭವಿಸಿದೆ ಅಂತ ಅಮೆರಿಕ ಗುಪ್ತಚರ ಇಲಾಖೆ ತಿಳಿಸಿರೋದು. ಚೀನಾದ ವೆಸ್ಟರ್ನ್ ಥಿಯೇಟರ್ ಕಮಾಂಡ್ ಮುಖ್ಯಸ್ಥ ಜನರಲ್ ಜಾವೋ ಜೋಂಕಿ ಎಂಬಾತ ಇನ್ನು ಪೀಪಲ್ ಲಿಬರೇಷನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಈತ ಹಲವು ವರ್ಷಗಳಿಂದ ಚೀನಾ ಭಾರತದ ನಡುವಿನ ಗಡಿ ವಿವಾದವನ್ನು ನೋಡಿಕೊಂಡು ಬಂದಿದ್ದ. ಗಡಿ ವಿಚಾರದಲ್ಲಿ ಭಾರತಕ್ಕೆ ಪಾಠ ಕಲಿಸಲೇಬೇಕು ಅಂತ ಹೇಳ್ತಾ ಇದ್ದ. ಹೀಗಾಗಿ ಈತನ ಆದೇಶದ ಮೇರೆಗೆ ಚೀನಾ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಭಾರತದ ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಅಮೆರಿಕ ಗುಪ್ತಚರ ಇಲಾಖೆ ಮಾಹಿತಿಯನ್ನು ನೀಡಿದೆ.
ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಲಡಾಖ್ ಗಡಿಯಲ್ಲಿ ಉಂಟಾಗಿದ್ದ ಗಂಭೀರ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಭಾರತ ಮತ್ತು ಚೀನಾ ಸೇನಾ ಮುಖ್ಯಸ್ಥರ ಪ್ರಯತ್ನಕ್ಕೆ ಮಹತ್ವದ ಜಯ ಲಭಿಸಿದ್ದು ಎರಡೂ ಸೇನಾ ಮುಖ್ಯಸ್ಥರು ತಮ್ಮ ಸೈನಿಕರನ್ನ ಹಿಂದಕ್ಕೆ ಕರೆಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಲಡಾಖ್ನ ಪೂರ್ವ ಭಾಗದ 4 ಪ್ರದೇಶಗಳಲ್ಲಿ ಬೀಡು ಬಿಟ್ಟಿರುವ ಚೀನಾ ಮತ್ತು ಭಾರತದ ಸೈನಿಕರು ಕೂಡಲೇ ಬಿಕ್ಕಟ್ಟಿನ ಪ್ರದೇಶವನ್ನ ಬಿಟ್ಟು ಹಿಂದಕ್ಕೆ ಸರಿಯುವ ಕುರಿತು ಮಹತ್ವದ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಸಂಬಂಧ ಸತತ 1 ವಾರದಿಂದ ನಡೀತಾ ಇರುವ ಸೇನಾ ಮುಖ್ಯಸ್ಥರ ಸಭೆಯಲ್ಲಿ ಇಂದು ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಎರಡೂ ದೇಶಗಳ ಸೇನಾ ಮುಖ್ಯಸ್ಥರು ಸೇನೆಯನ್ನ ಹಿಂತೆಗೆಯಬೇಕು ಎಂಬ ವಿಷಯವಾಗಿ ಒಮ್ಮತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿಶೇಷ ವಿಮಾನಗಳಿಗೆ ಅಮೆರಿಕ ನಿರ್ಬಂಧವನ್ನು ಹೇರಿದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ನಿರಾಶ್ರಿತರಾಗಿರುವಂತಹ ಭಾರತೀಯರನ್ನ ಸ್ವದೇಶಕ್ಕೆ ವಾಪಸ್ ಕರೆತರುವ ಸಂಬಂಧ ಭಾರತ ಸರ್ಕಾರ ಮತ್ತು ಇಂಡಿಯನ್ ಏರ್ಲೈನ್ಸ್ ವಿಶೇಷ ವಿಮಾನಗಳನ್ನು ರವಾನೆ ಮಾಡ್ತಾ ಇದೆ. ಈ ಮೂಲಕ ಅಮೆರಿಕದಲ್ಲಿರುವಂತಹ ಭಾರತೀಯರನ್ನ ಭಾರತಕ್ಕೆ ಕರೆತರ್ತಾ ಇದೆ. ಇದೇ ವಿಶೇಷ ವಿಮಾನಗಳಿಗೆ ಅಮೆರಿಕ ಸರ್ಕಾರ ಇದೀಗ ನಿರ್ಬಂಧವನ್ನು ಹೇರಿದ್ದು ಭಾರತದ ಪಕ್ಷಪಾತಿ ಧೋರಣೆಗೆ ವಿರುದ್ಧವಾಗಿ ತಾನೂ ಕೂಡ ಈ ಕಠಿಣ ನಿರ್ಧಾರ ತಳೆದಿರುವುದಾಗಿ ಹೇಳಿದೆ. ಏರ್ ಇಂಡಿಯಾ ಸಾರ್ವಜನಿಕರಿಗೆ ಟಿಕೆಟ್ಗಳನ್ನು ಮಾರಾಟ ಮಾಡ್ತಾ ಇದೆ. ಆದರೆ ಅಮೆರಿಕದ ವಿಮಾನಯಾನ ಸಂಸ್ಥೆಗಳು ಇದರಿಂದ ವಂಚಿತವಾಗ್ತಾ ಇವೆ. ಇದೇ ಕಾರಣಕ್ಕೆ ತಾನು ಕೂಡ ಭಾರತದ ವಿಶೇಷ ವಿಮಾನಗಳಿಗೆ ಮತ್ತು ಚಾರ್ಟರ್ಡ್ ವಿಮಾನಗಳಿಗೆ ನಿರ್ಬಂಧ ಹೇರಿರುವುದಾಗಿ ಅಮೆರಿಕ ಹೇಳಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕಿಚ್ಚ ಸುದೀಪ್ ಮನೆಯ ಅಕ್ಕಪಕ್ಕದವರಿಗೆ ಕೊರೋನಾ ಸೋಂಕು ತಗುಲಿದೆ. ಜೆಪಿ ನಗರದಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದ್ದು ಚಿತ್ರನಟ ಕಿಚ್ಚ ಸುದೀಪ್ ಮನೆಗೆ ಹೊಂದಿಕೊಂಡಿರುವಂತೆ ಮನೆಯಲ್ಲಿ ಈಗ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. 30ಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ಕುಟುಂಬದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಜೆಪಿ ನಗರ 6ನೇ ಹಂತದ ರಸ್ತೆ ಸೀಲ್ ಡೌನ್ ಮಾಡಲಾಗಿದೆ. ಅವಿಭಕ್ತ ಕುಟುಂಬದ ಎಲ್ಲಾ ಸದಸ್ಯರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಸೋಂಕಿಗೆ ಚಿಕ್ಕಪೇಟೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಕೊರೋನಾ ವೈರಸ್ ಯಾರ ಮನೆ ಅಕ್ಕಪಕ್ಕ ಅಂತಾನೂ ನೋಡ್ತಾ ಇಲ್ಲ. ಸಾಮಾನ್ಯ ಜನ ಇರಲಿ, ಜನಪ್ರತಿನಿಧಿ ಇರಲಿ ಅಥವಾ ಸೆಲೆಬ್ರಿಟಿ ಇರಲಿ, ಎಲ್ಲರಲ್ಲೂ ಕೂಡ ಒಕ್ಕರಿಸ್ಕೊಳ್ತಾ ಇದೆ. ಈಗ ಕಿಚ್ಚನ ಮನೆ ಪಕ್ಕದಲ್ಲಿ ಕೊರೋನಾ ಸೋಂಕಿರೋದು ಕನ್ಫರ್ಮ್ ಆಗಿರೋದು. ಹೇಳಿ ಕೇಳಿ ಸಾಕಷ್ಟು ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಅದರಲ್ಲಿ ಈಗ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಅಲ್ಲೆಲ್ಲ ಔಷಧಿ ಸಿಂಪಡಣೆ ಎಲ್ಲ ಆಗ್ತಾ ಇದೆ, ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಕ್ವಾರಂಟೈನ್ ಇರೋದಕ್ಕೆ ಅಲ್ಲಿ ಹೇಳಿದ್ದಾರೆ. ಮತ್ತೆ ಆ ಪರ್ಟಿಕ್ಯುಲರ್ ರೋಡ್ ಏನಿದೆ ಅದನ್ನ ಸೀಲ್ ಡೌನ್ ಮಾಡಿದ್ದಾರೆ. ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರ ಕುಟುಂಬದವರಿಗೂ ಕೊರೋನಾ ಬಂದಿದೆ. ಕೊರೋನಾ ಜಗತ್ತಿನಲ್ಲಿ ಯಾರನ್ನೂ ಬಿಟ್ಟಿಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ಜನರು ಜಾಗೃತರಾದಾಗ ಮಾತ್ರ ಪರಿಹಾರ ಸಾಧ್ಯ. ಬೇರೆ ರಾಜ್ಯಗಳಲ್ಲಿಯೂ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅಭಿನಂದನೆ ಸಲ್ಲಿಸಿಲ್ಲ. ಕೊರೋನಾ ತಡೆಗಟ್ಟುವ ವಿಚಾರದಲ್ಲಿ ಕರ್ನಾಟಕ ಮಾದರಿ ಅನುಸರಿಸಲು ಕೇಂದ್ರ ಸರ್ಕಾರ ಹೇಳಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಹೀಗಾಗಿ ಅವರಿಗೆ ರಾಜ್ಯ ಸರ್ಕಾರವನ್ನ ಹೊಗಳುವುದಕ್ಕೆ ಬರಲ್ಲ, ಅನಿವಾರ್ಯವಾಗಿ ತೆಗಳಲೇಬೇಕು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಯಾರಿಗೂ ಬಿಟ್ಟಿಲ್ಲ ಈ ಕೊರೋನಾ ಅನ್ನೋದು. ನಾವು ಹಿಂದೆ ಎಲ್ಲ ಹೇಳಿದ್ವಿ, ಒಬ್ಬ ಬಡವರು ಹಿಡ್ಕೊಂಡು, ಮಿಡಲ್ ಕ್ಲಾಸ್ ಹಿಡ್ಕೊಂಡು, ಶ್ರೀಮಂತ ಹಿಡ್ಕೊಂಡು, ಭಾಳ ದೊಡ್ಡ ಶ್ರೀಮಂತ ಇಂಥವ್ರಿಗೂ ಸದ್ಯಕ್ಕೆ ಇದು ಬಿಟ್ಟಿಲ್ಲ. ನಾವು ಎಷ್ಟೇ ಸರ್ಕಾರದಿಂದ ಮಾಡ್ತೀವಿ ಅಂದ್ರು ಸದ್ಯಕ್ಕೆ ಎಲ್ಲೇ ಒಂದು ಕಡೆ ಲೂಪೋರ್ಸ್ ಇರ್ತದೆ. ಆದ್ರೆ ಜನ ಸ್ವಯಂ ನಿಯಂತ್ರಣ ಮಾಡ್ಕೊಂಡ್ರೆ ಬಹಳಷ್ಟು ಪರಿಹಾರ ಇದೆ. ಆ ಕೆಲಸಕ್ಕೆ ನಮ್ಮ ಜನ ನಿಲ್ಬೇಕಂತ ಯಾರಿಗೂ ಬಿಟ್ಟಿಲ್ಲ ಈ ಕೊರೋನಾ ಅನ್ನೋದು. ನಾವು ಹಿಂದೆ ಎಲ್ಲ ಹೇಳಿದ್ವಿ, ಒಬ್ಬ ಬಡವರು ಹಿಡ್ಕೊಂಡು, ಮಿಡಲ್ ಕ್ಲಾಸ್ ಹಿಡ್ಕೊಂಡು, ಶ್ರೀಮಂತ ಹಿಡ್ಕೊಂಡು, ಭಾಳ ದೊಡ್ಡ ಶ್ರೀಮಂತ ಇಂಥವ್ರಿಗೂ ಸದ್ಯಕ್ಕೆ ಇದು ಬಿಟ್ಟಿಲ್ಲ. ನಾವು ಎಷ್ಟೇ ಸರ್ಕಾರದಿಂದ ಮಾಡ್ತೀವಿ ಅಂದ್ರು ಸದ್ಯಕ್ಕೆ ಎಲ್ಲೇ ಒಂದು ಕಡೆ ಲೂಪೋರ್ಸ್ ಇರ್ತದೆ. ಆದ್ರೆ ಜನ ಸ್ವಯಂ ನಿಯಂತ್ರಣ ಮಾಡ್ಕೊಂಡ್ರೆ ಬಹಳಷ್ಟು ಪರಿಹಾರ ಇದೆ. ಆ ಕೆಲಸಕ್ಕೆ ನಮ್ಮ ಜನ ನಿಲ್ಬೇಕಂತ. ಜಗತ್ಪ್ರಸಿದ್ಧ ಪುರಿ ಜಗನ್ನಾಥ ವಾರ್ಷಿಕ ರಥಯಾತ್ರೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಭಕ್ತಾದಿಗಳಿಲ್ಲದೆ ನಡೆಯಿತು. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ 1 ವಾರ ನಡೆಯುವಂತಹ ರಥಯಾತ್ರೆಗೆ ಸುಪ್ರೀಂ ಕೋರ್ಟ್ ನಿನ್ನೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ರಥಯಾತ್ರೆಯಲ್ಲಿ ಕೇವಲ ದೇವಸ್ಥಾನದ ಸಿಬ್ಬಂದಿ ಮತ್ತು ಪುರೋಹಿತರು ಮಾತ್ರ ಭಾಗವಹಿಸಿದ್ದು ಪೂಜಾ ಕಾರ್ಯಕ್ರಮಗಳು ಆರಂಭವಾಗುವುದಕ್ಕೂ ಮುಂಚೆ ದೇವಸ್ಥಾನದ ಸಂಕೀರ್ಣವನ್ನ ಸ್ಯಾನಿಟೈಸ್ ಮಾಡಲಾಗಿದೆ. ರಥಯಾತ್ರೆಗೆ ದೇವಸ್ಥಾನವನ್ನ ವರ್ಣರಂಜಿತವಾಗಿ ಸಜ್ಜುಗೊಳಿಸಲಾಯಿತು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪುರಿ ಜಗನ್ನಾಥ ರಥಯಾತ್ರೆಗೆ ಶುಭಾಶಯ ಕೋರಿದ್ದು ಜಗನ್ನಾಥ ರಥಯಾತ್ರೆ ದೇಶದ ಪ್ರತಿಯೊಬ್ಬರಿಗೂ ಸಂತೋಷ, ಅದೃಷ್ಟ ಹಾಗೂ ಆರೋಗ್ಯ ನೀಡಲಿ ಅಂತ ಕೇಳಿಕೊಂಡಿದ್ದಾರೆ.
ಒಡಿಶಾದ ಜಗದ್ವಿಖ್ಯಾತ ಪುರಿ ಜಗನ್ನಾಥ ರಥಯಾತ್ರೆ ನಡೆದ ಬೆನ್ನಲ್ಲೇ ಇದೀಗ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ದೇವಾಲಯದ ಅರ್ಚಕರೊಬ್ಬರಿಗೆ ಕೋವಿಡ್-19 ಸೋಂಕು ದೃಢಪಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಪುರಿ ಜಗನ್ನಾಥ ದೇವಾಲಯದ ಎಲ್ಲಾ ಅರ್ಚಕರಿಗೆ ಕೋವಿಡ್-19 ಪರೀಕ್ಷೆ ನಡೆಸಲಾಗಿದ್ದು, ಈ ಪೈಕಿ ಒಬ್ಬರಿಗೆ ಕೋವಿಡ್-19 ಸೋಂಕು ತಗುಲಿರುವುದು ದೃಢಪಟ್ಟಿದ್ದು, ಅವರಿಗೆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿಲ್ಲ ಎಂದು ಒಡಿಶಾದ ಕಾನೂನು ಸಚಿವ ಪ್ರತಾಪ್ ಜೀನಾ ತಿಳಿಸಿದ್ದಾರೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಹಿನ್ನೆಲೆಯಲ್ಲಿ ರಥಯಾತ್ರೆ ನಡೆಸಲು ಅನುಮತಿ ನೀಡಲು ಸುಪ್ರೀಂ ಕೋರ್ಟ್ ಈ ಮೊದಲು ನಿರಾಕರಿಸಿತ್ತು. ಲಾಕ್ಡೌನ್ ನಿರ್ಬಂಧಗಳನ್ನು ಉಲ್ಲಂಘಿಸಿ ರಥಯಾತ್ರೆ ನಡೆಸಿದ್ರೆ ಆ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಈ ಹಿಂದೆ ನ್ಯಾಯಪೀಠ ಅಭಿಪ್ರಾಯಪಟ್ಟಿತ್ತು. ಬಳಿಕ ತನ್ನ ತೀರ್ಪನ್ನ ಬದಲಾಯಿಸಿ ರಥಯಾತ್ರೆಗೆ ಷರತ್ತುಬದ್ಧ ಅವಕಾಶವನ್ನು ಸುಪ್ರೀಂ ಕೋರ್ಟ್ ನೀಡಿತು. ಉಡುಪಿಯಲ್ಲಿ ವಿಶೇಷ ಚೇತನ ಬಾಲಕಿಯೊಬ್ಬಳು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಮಾಸ್ಕ್ ತಯಾರಿಸಿಕೊಟ್ಟು ಆದರ್ಶವಾಗಿದ್ದಾಳೆ. ಬಾಲಕಿ ಒಂಟಿ ಕೈಯಲ್ಲಿ ಮಾಸ್ಕ್ ತಯಾರಿಸಿರುವಂತಹ ವಿಡಿಯೋ ವೈರಲ್ ಆಗಿದ್ದು, ಅಮ್ಮನ ಸಹಾಯದಿಂದ ಬಲಗೈಯಲ್ಲಿ ಮಾಸ್ಕ್ ಸ್ಟಿಚ್ ಮಾಡಿದ್ದಾಳೆ. 6ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಸಿಂಧೂರಿ 15 ಮಾಸ್ಕ್ಗಳಿಗೆ ತಾನೇ ಸ್ಟಿಚ್ ಮಾಡಿದ್ದಾಳೆ. ಬಾಲ್ಯದಿಂದಲೇ ಎಡಗೈನಲ್ಲಿ ವೈಕಲ್ಯ ಹೊಂದಿರುವಂತಹ ಸಿಂಧೂರಿ ಸಾಧನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಶಹಬ್ಬಾಸ್ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಮಾಸ್ಕ್ ತಯಾರಿಸಿ ನ್ಯೂಸ್ 18 ಅಭಿಯಾನಕ್ಕೆ ಸಿಂಧೂರಿ ಮಾದರಿಯಾಗಿದ್ದಾಳೆ. ಇನ್ನು ಕಳೆದ ವಾರ ಎಲ್ಎಸಿಯಲ್ಲಿ ಚೀನಾ ಸೈನಿಕರ